ಇವತ್ತು ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ಗೆ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ಕಾರಣ ಏನಪ್ಪ ಅಂತಂದರೆ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ನು ಹೋರಾಟ ಮಾಡಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸರ್ಕಾರ ಕೊಟ್ಟಾದಮೇಲೆ ಶಿಕ್ಷಣ ಇಲಾಖೆಯಿಂದ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ ಇಲ್ಲಿರೋಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಅವರು ಏನೋ ಸರ್ಕಾರ ಕೊಟ್ಟಿರೋಂಥ ಒಂದು ಆದೇಶನ ಫಾಲೋ ಮಾಡ್ದಿರ ಇವತ್ತು ಅವ್ರು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡಿದ್ದಾರೆ. ಇದು ಆಸ್ಪಿರೆಂಟ್ಸ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಲೇಬಾರ್ದು ಅಂತ ಹೇಳ್ಬಿಟ್ಟು ಸುಮಾರು ಮೊದಲಿಂದನೂ ಈಗ ಏನು ಏಜ್ ರಿಲ್ಯಾಕ್ಸೇಷನ್ ಏಜ್ ಲಿಮಿಟ್ ಇದೆ ಅದನ್ನು 2 ವರ್ಷ ಈವನ್ ಕೋವಿಡ್ ಟೈಮಲ್ಲೂ 2 ವರ್ಷ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಲಾಸ್ಟ್ 5 ಇಯರ್ಸ್ ಏನು ನೋಟಿಫಿಕೇಶನ್ಸ್ ಆಗಿಲ್ಲ ಅಂತ ಹೇಳಿ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದು. ಈಗಿರೋಂಥ ಏಜ್ ಲಿಮಿಟ್ ಮೊದಲಿಂದನೂ 2003 ಇರ್ಬೋದು, 2005, 2009, 12, 2014, 2016, 2019, 2022ರಲ್ಲಿ ಏನು ಏಜ್ ಲಿಮಿಟ್ ಇದೆ ಅದಕ್ಕೆ ನಾವು 5 ವರ್ಷ ಏಜ್ ಲಿಮಿಟ್ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಆದರೆ ಇಲ್ಲಿವರೆಗೂ ಮಾಡ್ತಾ ಇಲ್ಲ ಅಂತಂದರೆ ಶಿಕ್ಷಣ ಇಲಾಖೆ ಅನ್ನೋದಕ್ಕೆ ಇವರು ಸಚಿವರು ಏನಕ್ಕೆ, ಸರ್ಕಾರ ಏನಕ್ಕೆ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಈ ಕೂಡಲೇ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಎಲ್ಲ ಆಸ್ಪಿರೆಂಟ್ಸ್ ಇವತ್ತು ಕೋರ್ಟಿಗೆ ಹೋಗೋದಕ್ಕೂ ರೆಡಿ ಇದ್ದೀವಿ. ಇವತ್ತು ನಾಳೆ ರೆಡ್ ಪಿಟಿಷನ್ ಫೈಲ್ ಮಾಡ್ತೀವಿ. ಈ ಒಂದು ಸರ್ಕಾರ ಆಗಿರ್ಬೋದು ಕೊಟ್ಟಿರೋಂಥ ಏಜ್ ರಿಲ್ಯಾಕ್ಸೇಷನ್ನ ಈ ಒಂದು ಇಂಪ್ಲಿಮೆಂಟ್ ಮಾಡಿ ನೋಟಿಫಿಕೇಶನ್ ಮಾಡೋದಕ್ಕೆ ಏನು ಇವರಿಗೆ ಸಮಸ್ಯೆ ಏನು? ಸರ್ಕಾರ ಈ ಒಂದೊಂದು ಸಮಸ್ಯೆನೂ ಏನು ಮಾಡ್ತಾ ಇದೆ ಅಂತಂದರೆ ಜಾಸ್ತಿ ಮಾಡ್ಕೊತಾ ಹೋಗ್ತಾ ಇದೆ. ಆಸ್ಪಿರೆಂಟ್ಸು ಇವರೆಲ್ಲ ಮನುಷ್ಯರು ಅಂತ ನಿಮಗೆ ಕಾಣ್ತಾ ಇಲ್ವಾ? ಇವ್ರ ಶಾಪ ನಿಮಗೆ ತಟ್ಟೆ ಬಿಡುತ್ತಾ? ಶಿಕ್ಷಣ ಸಚಿವರಾಗಿರ್ಬೋದು, ಇಲಾಖೆಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು, ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಈ ಕೂಡಲೇ ಇಂಪ್ಲಿಮೆಂಟ್ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಡೀ ಕರ್ನಾಟಕದಲ್ಲಿ ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಅದನ್ನು ಇಂಪ್ಲಿಮೆಂಟ್ ಮಾಡೋಂಥದ್ದು ಇಲಾಖೆಗಳ ಕರ್ತವ್ಯ. ಅದು ಎಲ್ಲ ಇಲಾಖೆಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಓನ್ಲಿ ಶಿಕ್ಷಣ ಇಲಾಖೆಯಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ. ಇದು ಇಂಪ್ಲಿಮೆಂಟ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲಲ್ಲ. ಸರ್ಕಾರ ಈ ಕೂಡಲೇ ಇದನ್ನು ಎಚ್ಚೆತ್ಕೊಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ.